ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಅದೇನಿಲ್ಲ ಸರ್, ಕಸ್ಟಮರ್ ಮೇಲೆ ಡಿಪೆಂಡ್ ಆಗತ್ತೆ. ಒಂದ್ ಕಡೆ ಹೋಗೋ ಜಾಗದಿಂದ ಖಾಲಿ ಬರ್ಬೇಕಾಗತ್ತೆ ಬಾಡಿಗೆ, ಒಂದ್ ಕಡೆಯಿಂದ ಖಾಲಿ ಒಂದ್ ಕಡೆ ಪ್ರಾಫಿಟ್ ಆಗತ್ತೆ, ಒಂದ್ ಕಡೆ ಲಾಸ್ ಆಗತ್ತೆ. ಇವಾಗ ಅದರಿಂದ ಏನಾಗಿದೆ, ಎಲ್ಲ ಓಲಾ ಊಬರ್ ರ್ಯಾಪಿಡೋ ಬಂದಿಂದ ಮೀಟರ್ ಬಾಡಿಗೆ ಯಾರು ಹೋಯ್ತಾ ಇಲ್ಲ. ಇವಾಗ ಆಚೆ ಊರಿಂದ ಬಂದು ಅವ್ರಿಗೆ ಅಡ್ರೆಸ್ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ತಾರೆ, 100 ಕೇಳೋ ಜೊತೆ 200 ಕೇಳಿದ್ರು ಕೊಟ್ಟೋಯ್ತಾರೆ. ಇರೋರು ಕೊಡ್ತಾರೆ, ಇಲ್ದಾರ ಬಸ್ಸಲ್ಲಿ ಹೋಯ್ತಾರೆ. ದುಡ್ಡು ಇರೋರು ಕೊಟ್ಟೋಯ್ತಾರೆ, ಇಲ್ದಾರ ಏನ್ ಮಾಡ್ತಾರೆ, ಬಡವ್ರು ಏನ್ ಮಾಡ್ತಾರೆ, ಸೀದಾ BMTC ಅಲ್ಲಿ ಹೋಯ್ತಾರೆ. ಅಷ್ಟೇ ಆಗಿರೋದು. ಇಲ್ಲಿ ಏನಾಗಿದೆ, ಇಲ್ಲಿ ಓಲಾ ಊಬರ್ ರ್ಯಾಪಿಡೋ ಬಂದಿದ್ದರಿಂದ ಎಲ್ಲ ಆನ್ಲೈನ್ಗೆ ಹೋಯ್ತಾವ್ರೆ. ಇಲ್ಲ ಸರ್, ಇಲ್ಲಿ ತುಂಬಾ ದೊಂಬಿ ಎಬ್ಬಿಸ್ತಾರೆ ಅಂತ ಕೆಲವರು ಸರ್ ಆಟೋ ಸರ್. ಇವಾಗ ಬಂದು ನಾನು ಹೇಳ್ತಾ ಇದಿಲ್ಲ ಸರ್, ದೊಂಬಿ ಯಾರು ಇವಾಗ ಇರೋರು ಕೊಟ್ಟೋಯ್ತಾರೆ, ಇಲ್ದಾರ ಮತ್ತೆ ಬಸ್ಸಲ್ಲಿ ಹೋಯ್ತಾವ. ಕರೆಕ್ಟಾ? ದುಡ್ಡಿರೋನ್ ಏನ್ ಮಾಡ್ತಾರೆ, 100-200 ತಗೊಂತ ಕೊಡ್ತಾರೆ. ನಾವೇ ಹೊಡೆದ್ರು ಪೊಲೀಸರು ಒಂದು 20 ರೂಪಾಯಿ ಅಷ್ಟೇ ಅಂತಾರೆ. ಒಬ್ರು ಇಲ್ಲ ರೀ ಅಂತಾರೆ, 20 ರೂಪಾಯಿ ಕೊಡಿ ಅನ್ನೋದು ಕೊಡ್ತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಕೊಡೋದಿಲ್ಲ ಇಲ್ಲ ಅಂತ. ಇವಾಗ ಒಂದ್ ಸಮಯ ಹೋಗತ್ತೆ, ಒಂದ್ ಕಡೆ ಹೋಗಿರ್ತಾರೆ, ಅಲ್ಲಿಂದ ಖಾಲಿ ಇಲ್ಲಿಗೆ ಬರ್ತಾರೆ. ಪಾಪ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಎಲ್ಲಾರು ನಾನು ಕೆಟ್ಟವನು ಅಂತ ನಾನು ಒಳ್ಳೆಯವನು ಅಂತ ಹೇಳಕ್ಕಾಗ, ಪ್ರಪಂಚ ಹಂಗಿರೋದ್ರಿಂದ ಏನು ಮಾಡಕ್ ಆಗಲ್ಲ. ತಂಗೆ ಇಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕೆಟ್ಟ ಹೆಸರನ್ನು ಹೋಗ್ಲಾಡ್ಸಿಕ್ ನೀವೇನು ಸಂದೇಶ ಕೊಡ್ಬೋದು ಅಂತವ್ರಿಗೆಲ್ಲ ಸರ್. ಅದೇ ಹೇಳ್ತಾ ಸರ್, ದುಡ್ಡು ಇರೋರು ಕೊಟ್ಟೋಯ್ತಾರೆ ಸರ್. ದುಡ್ಡು ಇಲ್ದಾರ ಏನ್ ಮಾಡ್ತಾರೆ, ಕಾಯ್ಕೊಂಡು ಅವರು ಎಲ್ಲೂ ಇಲ್ಲೇ ಒಂದ್ 4 ಬಾಡಿಗೆ ಹೊಡ್ಸ್ಕೊಂಡು ಹೋಯ್ತಾರೆ. ಅಷ್ಟೇ ಜೀವನ ಏನದು. ಅದು ದುಡ್ದೇನೆ ಅವ್ರ ಮನೆಗೆ ಎತ್ಕೊಂಡೋಗಲ್ಲ, ಅಲ್ಲಲ್ಲೇ ಹಾಳೆ ಆಗತ್ತದು. ಅದು ಕಷ್ಟಪಟ್ಟು ದುಡ್ಡು ಸರ್. ಮೀಟರ್ ಅಂದ್ರೆ ಮೀಟರ್ ಬಾಡಿಗೆ ಹೋಗಿ ಅದೇ ಹೇಳ್ತಲ್ಲ ಸರ್, ಮೀಟರ್ಗೆ ಇಲ್ಲಿಂದ 18 ರೂಪಾಯಿ ಅಂತ ಹೋಯ್ತು, ಅಲ್ಲಿಂದ ಖಾಲಿ ಬರ್ಬೇಕಾಯ್ತು. ರಾಜಾದಿನವ್ರು ಹೋಯ್ತಾರೆ, ರಾಜಾದಿನವ್ರದ ಬಾಡಿಗೆ ಸಿಗಲ್ಲ, ಖಾಲಿ ಬರ್ಬೇಕು, ಇಷ್ಟಿಗೆ ಖಾಲಿ ಬರ್ಬೇಕು. ಅಲ್ಲಿ ಕಾಯ್ದೆ 1 ಗಂಟೆ ಕೂತೀರಿ ನೀವು. RR ನಗರ್ಗೆ ಹೋಗಿ ಬಾಡಿಗೆ ಸಿಗಲ್ಲ, ಖಾಲಿ ಬರ್ಬೇಕು. ಇಲ್ಲಿಗೆ ಮೆಟ್ರೋ ಇದೆ, ಮೆಟ್ರೋದಲ್ಲಿ ಬರ್ತಾರೆ ಜನ. ವಿಜಯನಗರ್ಗೆ ಹೋಗಿ ಆಟೋದಲ್ಲಿ ಯಾರೋ ಏಜ್ ಆದವ್ರು ಬರ್ತಾರೆ, ಯಾರೋ ಬಂದು ಆಟೋದಲ್ಲಿ ಹತ್ತು ಬರೋಲ್ಲ, ಅವ್ರು ತೆಗೆದು ಖಾಲಿ ಬರಲೇಬೇಕು. ಇಲ್ಲಿಗೆ ಏನ್ ಮಾಡ್ತಾರೆ, ಅವಾಗ ಯಾರ ಹತ್ರ ಕೇಳ್ತಾರೆ, ಇನ್ನೆಲ್ಲಿ ಹೋಗಿ ತರ್ತಾರೆ ಇಲ್ಲಿ 63 ರೂಪಾಯಿ. ಹೌದು ಸರ್. ಇವಾಗ ಖಾಲಿ ಇಲ್ಲಿಂದ ನಿಮ್ಗೆ ದೊಡ್ಡ ಬಂಸಂದ್ರ ಹೋಯ್ತಾರೆ, ದೊಡ್ಡ ಬಂಸಂದ್ರ ಬಾಡಿಗೆ ಸಿಗಲ್ಲ, ಖಾಲಿ ಬರ್ಲೇಬೇಕು. ಅಮ್ಮಮ್ಮ ಮಲ್ಲೇಶ್ವರಂ ಬಂದ್ರೆ ಬಾಡಿಗೆ ಸಿಗಲ್ಲ. ಯಾಕಂದ್ರೆ ಏಜ್ ಆದವರು ಅವರು ಕೈ ಬಾಡಿಗೆ ಬರೇ ರೋಡ್ ಬಾಡಿಗೆನೆ ಓಡಿಸ್ತಾರ ಅವರು. ಕೆಲವರು ಒತ್ತಾಯ ಮಾಡ್ತಾರಲ್ಲ, ಬನ್ನಿ ಅಂತ ಕರೀತಾರೆ. ಬನ್ನಿ ಅಂದ್ರೆ ಸರ್, ಇವಾಗ ನನ್ಗೆ ಹೊಟ್ಟೆ ಹಸಿದು ನಾನೇ ಸರ್ ಕೇಳಕ್ಕಾಗದ್ದು. ಹೊಟ್ಟೆ ಯಾರಿಗೆ ಹಸಿತಾರದು, ಅವ್ನು ಕೇಳ್ತಾನೆ, ಕೊಡಿ, ಕೊಟ್ರೆ ಕರ್ಕೊಂಡಿದ್ದೀನಿ, ಇಲ್ಲ ಅಂದ್ರೆ ಬಿಡಿ ಅಂತ ಹೋಯ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ.